ನಾಳೆ ಬೆಳಿಗ್ಗೆ 4:30ಕ್ಕೆ ಕದನ ವಿರಾಮದ ಸಮಯ ಅಂತ್ಯವಾಗುತ್ತೆ. ಅಮೆರಿಕ ಇರಾನ್ ಎರಡನೇ ಸುತ್ತಿನ ಸಂಧಾನ ಸಭೆ ಹೋಗಲ್ವಾ? ಎರಡೂ ನಿಯೋಗಗಳು ಕೂಡ ಹೋಗ್ತಾ ಇಲ್ಲ ಅನ್ನುವಂತ ಮಾಹಿತಿ ಲಭ್ಯ ಆಗ್ತಾ ಇದೆ. ಇದುವರೆಗೂ ಸಂಧಾನ ಸಭೆಗೆ ಎರಡೂ ದೇಶದ ಟೀಮ್ ಹೋಗಿಲ್ಲ. ಅಮೆರಿಕದವರೇ ಷರತ್ತುಗಳನ್ನ ಒಪ್ತಿಲ್ಲ ಅಂತ ಇರಾನ್ ತಿರುಗೇಟು ನೀಡ್ತಾ ಇದೆ. ಸಂಧಾನಕ್ಕೆ ಬಂದ್ರೆ ಶಾಂತಿ, ಇಲ್ಲದಿದ್ರೆ ಕ್ರಾಂತಿ ಅಂತ ಅಮೆರಿಕ ಹೇಳ್ತಾ ಇದೆ. ನಾವು ಸಂಧಾನಕ್ಕೂ ಸಿದ್ಧ, ಯುದ್ಧಕ್ಕೂ ಸಿದ್ಧ ಅನ್ನುವಂತಹ ರೀತಿಯಲ್ಲಿ ಅಮೆರಿಕ ಹೇಳಿಕೆ ನೀಡ್ತಾ ಇದೆ. ಪಾಕಿಸ್ತಾನದ ಇಸ್ಲಾಮಾಬಾದ್ನಲ್ಲಿ ಎರಡನೇ ಸುತ್ತಿನ ಶಾಂತಿ ಸಭೆಗೆ ವೇದಿಕೆ ರೆಡಿಯಾಗಿದೆ. ಅದೇ ಪಾಕಿಸ್ತಾನದ ಇಸ್ಲಾಮಾಬಾದ್ನಲ್ಲಿ ನಡೆದಂತಹ ಮೊದಲನೇ ಸುತ್ತಿನ ಶಾಂತಿ ಸಭೆ ವಿಫಲವಾಗಿತ್ತು. ಇರಾನ್ನ ಷರತ್ತುಗಳಿಗೆ ಅಮೆರಿಕ ಒಪ್ಕೋತಾ ಇಲ್ಲ. ಹೀಗಾಗಿ ಎರಡನೇ ಸುತ್ತಿನ ಮಾತುಕತೆ ಕೂಡ ವಿಫಲ ಆಗುತ್ತೆ ಅನ್ನುವಂತಹ ಮಾಹಿತಿ ಲಭ್ಯ ಆಗ್ತಾ ಇದೆ. ಯಾಕೆಂದ್ರೆ ಅಮೆರಿಕ ಇದುವರೆಗೂ ಇರಾನ್ನ ಯಾವುದೇ ಷರತ್ತುಗಳಿಗೆ ಒಪ್ಪಿಗೆ ನೀಡ್ತಾ ಇಲ್ಲ. ಇರಾನ್ನವರು ಷರತ್ತುಗಳನ್ನ ಹಾಕಿ ಅಮೆರಿಕದವರಿಗೆ ಮತ್ತೆ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಆದ್ರೆ ಅಮೆರಿಕ ನಿಯೋಗ ಇರಾನ್ ಷರತ್ತುಗಳಿಗೆ ಕ್ಯಾರೆ ಅಂತಿಲ್ಲ. ನಾಳೆ ಬೆಳಿಗ್ಗೆ 4:30ಕ್ಕೆ ಕದನ ವಿರಾಮ ಅಂತ್ಯ ಆಗುತ್ತೆ. ಅಷ್ಟರೊಳಗೆ ಎರಡನೇ ಸುತ್ತಿನ ಸಂಧಾನ ಸಭೆ ನಡೀಬೇಕು. ಆದ್ರೆ ಇರಾನ್ನವರು ಒಪ್ತಾ ಇಲ್ಲ. ಹೀಗಾಗಿ ಅಮೆರಿಕ ಈಗಾಗಲೇ ಆಯಕಟ್ಟಿನ ಜಾಗಗಳಲ್ಲಿ B-52 ಯುದ್ಧ ವಿಮಾನಗಳನ್ನ ಸಕ್ರಿಯಗೊಳಿಸಿದೆ. ಮತ್ತೊಂದು ಕಡೆ ಇರಾನ್ ಹಲವಾರು ಬಾರಿ ಕದನ ವಿರಾಮವನ್ನ ಉಲ್ಲಂಘನೆ ಮಾಡಿದೆ ಅಂತ ಟ್ರಂಪ್ ಸೋಷಿಯಲ್ ಟ್ರೂತ್ ನಲ್ಲಿ ಪೋಸ್ಟ್ ಹಾಕಿದ್ದಾರೆ. ಮಾತುಕತೆಗೂ ಬದ್ಧ, ನಾವು ಯುದ್ಧಕ್ಕೂ ಸಿದ್ಧ ಅಂತ ಟ್ರಂಪ್ ಹೇಳ್ತಿದ್ದಾರೆ. ಅಷ್ಟೇ ಅಲ್ಲ, ಹಿಂದೂ ಮಹಾಸಾಗರದಲ್ಲಿ ಇರಾನ್ನಿಂದ ಹೋಗ್ತಾ ಇದ್ದಂತಹ ತೈಲ ಟ್ಯಾಂಕರ್ಗಳನ್ನು ಅಮೆರಿಕ ಸೇನೆ ವಶಪಡಿಸಿಕೊಂಡು ಇರಾನ್ಗೆ ಎಚ್ಚರಿಕೆ ನೀಡ್ತಾ ಇದೆ.